ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನು ಹೇಳಿಕೊಡ್ತೀವೋ ಆಗ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ ಹೇಳ್ತೀವಿ ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡ ಹೇಳ್ತಾರೆ ನಾನು ಲಾಸ್ಟ್ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂತ ನಾನು ನೀವು ಇದೊಂದು ಮಾಡ್ತೀನಿ ಸರಿ ಮಾಡ್ತೀರಾ ಇಲ್ವಾ? ಸರಿ, ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ಕ್ಲಿಯರ್ ಮಾಡ್ಕೊಡ್ಲಿಕ್ಕೆ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ನೀವು ನಿಮ್ಗೆ ಏನು ಗೊತ್ತಿಲ್ಲಿದ್ರೆ ಏನು ಮಾತಾಡ್ತಾರಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಈ ನೋಡಿರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗಳು ಯಾರು ಏನು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್. ನಾನು ಬದುಕಬೇಕು ಆ ಜಾಗದಲ್ಲಿ ಹಾಗೆ ಹೇಳಿದ್ದೇನೆ, ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗಡ್ಡೆ ಊಡಿಸ್ಕೊಂಡು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ರವಿ ಪೂಜಾರಿ ಅಂತ ಒಪ್ಪಿದ್ದಾರೆ. ರವಿ ಪೂಜಾರಿ ಅವರೊಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವಾಗ ಮಲ್ಲಿಕಾರ್ಜುನ ಇರ್ತೀರಿ, ಇವರೊಟ್ಟಿಗೆ ಇವರು ಹಿಡಿದುಕೊಟ್ಟು ಅವರು ಬಂದು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಅಂತ ಹೇಳ್ತಾರೆ. ಇವತ್ತಿನ ಇದರಲ್ಲಿ ಧರ್ಮಗೆಟ್ಟು ಒಬ್ಬರು ಘಟದವರು ಹೊಡಿಲಿಲ್ಲ, ಒಬ್ಬರು ಊರಿನವರು ಹೊಡಿಲಿಲ್ಲ. ಅವನು ಅದು ಸಪ್ಪಟ ಸುಳ್ಳು. ಇದೇ ನಿಜ, ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಅದು ಹಿಡಿದು ಕೊಟ್ಟದ್ದೇ ಇವರೇ. ಇವರಿಗೆ ಒಂದು ಮಲ್ಲಿಗೆನ ಹ್ಯಾಬಿಟ್ ಏನಂದ್ರೆ ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ, ಅಲ್ಲಿ ಇವರು ಅದೆಲ್ಲ ರತ್ನರಾಜರು ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಅಲ್ಲಿ ಒಳ್ಳೊಳ್ಳೆ ಹುಡುಗಿ ಒಂದಷ್ಟು ಮನೆ ಮಾತಾಡೋದು, ನಂಬರ್ ಕೊಡೋದು, ಅವ್ರಿಗೆ ಅದನ್ನು ಕಾಮನಲ್ಲಿ ಸೋಕಿ ನಾನು ಹೆಂಡತಿಯನ್ನು ಹೊರಗೆ ಸಪರೇಟ್ ನಿಲ್ಲಿಸಿ ನಾನು ಅವರೊಟ್ಟಿಗೆ ಹೋಗುದು ಇತ್ತು ಅಂತ ನಾನು ನೋಡುದು ಅದೇ. ಆಮೇಲೆ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಚಂದ್ರದಲ್ಲೇ ಇರೋದು, ಹಾಗೆ ಏನಿಲ್ಲ. ಇವರು ಎಂತ ಮಾಡೋದು, ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಅದು ಜೈನರಲ್ಲಿ ತಂಗಿ ನಾನು ಒಂದು ದಿವಸ ನೋಡಿದ, ಅದು ಗೆಸ್ಟ್ ಹೌಸ್. ಅದು ಓಡಿ ಹೆಂಚು ಓಡಿ ಆಗಿದ್ದ ಗೆಸ್ಟ್ ಹೌಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇರುತ್ತೆ ಅಲ್ಲಿ. ಮಧ್ಯಾಹ್ನ ಹೊತ್ತಿಗೆ 3-4 ಗಂಟೆ ಹೊತ್ತಿಗೆ ಅವಾಗೆಲ್ಲ ಆಕಾಶದಲ್ಲಿ ಒಂದು 5 ರೂಪಾಯಿ ಹಬ್ಬಗಳು ಬಯಲು ಅಪ್ಪಣದಿಂದ ಬಜ್ಜಿ ಅದು ಇದೆಲ್ಲ ತರಿಸಿದ್ರೆ ಅವರೊಟ್ಟಿಗೆ ನಾನು ಕುತ್ಕೊಂಡು ತಿಂತೀವಿ. ಅವ್ರು ಕೊಡ್ತೀವಿ ಗೆಸ್ಟ್ ಹೌಸ್ ಅಲ್ಲಿ ಕುತ್ಕೊಂಡು ಮಧ್ಯಾಹ್ನ ಹೊತ್ತಿಗೆಲ್ಲ ತಿಂತೀವಿ. ಆ ಕಾಂಪೌಂಡ್ ಹೊರಗೆ ಇರುತ್ತಲ್ಲ, ಈಚೆ ಸೈಜಲ್ಲಿ ಕಾಂಪೌಂಡ್ ಬದಿಯಲ್ಲಿ ಬರ್ಲಿಕ್ಕೆ ಒಂದು ಗೇಟ್ ಕಟ್ ಮಾಡಿಟ್ಟಿದ್ದಾರೆ. ಇವ್ರು ಈ ಕಡೆಗೆ ಬಂದ್ರೆ ಅಲ್ಲೇ ಹೀಗೆ ಹೋಗುದು, ಗೆಸ್ಟ್ ಹೌಸ್ಗೆ ಹೋಗ್ಬೋದು, ಮೇಲೆ ಬೆಟ್ಟಕ್ಕೆ ಹೋಗ್ಬೋದು ಸ್ಟೆಪ್ ಅಲ್ಲಿ. ಆ ತರ ಒಂದು ಜಾಗ ಇಟ್ಕೊಂಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.